ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಖಣಾಖೆ. ಇವತ್ತಿನ ವಿಡಿಯೋ ಎದ್ರ ಸಲುವಾಗಿ ಅಂತಂದರೆ ನಾರ್ತ್ ಸೈಟ್ ಎಕ್ಸಾಮ್ ಬರೋಕ್ಕೆ ಹೋದಾಗ ನಮ್ಮ ಜೀವನ ಹೆಂಗಿತ್ತು ಕ್ಲಿಯರಾಗಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ರ್ಯಾಪಿಡೋ ಮಾಡಿಕೊಂಡು ಹೋದ್ವಿ. ಅಲ್ಲಿ ಅವನಿಗೆ ಪೇ ಮಾಡಬೇಕಾದ್ರೆ ನಮಗೆ ಯಾವ ಥರ ಫೇಸ್ ಮಾಡಬೇಕಾಯ್ತು ವಿಡಿಯೋ ನೋಡ್ರಿದು. ओ मेरा बैंक इशू आ गया, वो फोन पे नहीं हुआ. फोन कर लीजिए, फोन नंबर तो वो नंबर कॉल करी नहीं मैंने. ठीक है, हो गया भाई. ಅವನಿಗೆ ಪೇ ಮಾಡೋದಾಗಿಲ್ಲ ಅಂತಂದ್ರು ಆಮೇಲೆ ಪೇ ಮಾಡಿ ತಾನ ಶೂರಂಗತ್ಲೆ ಅವ್ನ ಕ್ಯಾರೆಕ್ಟರ್ನ ತೋರಿಸ್ಕೊಂಡಿದ್ದಂಥ ಇವನೇ ನೋಡ್ರಿ ಆನಂದ. ಇದೆಲ್ಲ ಮುಗಿದ್ಮೇಲೆ ಡೈರೆಕ್ಟ್ ಸ್ಟೇಷನಿಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಡೋದಾಗಣ ಸ್ಟೇಟ್ ಎದುರುಗಡೆನೇ ಟಿಕೆಟ್ ತಗೊಂಬತ್ತಿತ್ತು. ಸೊ ಮೂಗರು ಕಲ್ತು ಟಿಕೆಟ್ ಎಲ್ಲ ತಗೊಂಡು ಬಿಟ್ವಿ ಅಲ್ಲಿಂದ ಸ್ಥಳ. ಸೊ ಇದು ನಮ್ಮ ಹತ್ರ ಫ್ಯಾನ್ ಎಲ್ಲ ಚಿಕ್ಕ ಚಿಕ್ಕ ಇದ್ರೆ ಕಿಲ್ಲೋಡ್ರಿ ಹೆಂಗದ. ಹಾಗೆ ಅದೇ ಟಿಕೆಟ್ ತೊಗೊಂಡು ಎಂಟ್ರಿ ಕೊಡುವಾಗ ನಮ್ದು ಬ್ಯಾಗು ಮತ್ತು ನಮಗೆಲ್ಲ ಸ್ಕ್ಯಾನ್ ಆಯಿತು. ಸೊ ಆ ಬ್ಯಾಗ್ನಾಗ ಏನರ ಅದಂತ ತಿಳ್ಕೊಂಡು ಚೆಕ್ ಮಾಡಿದ್ರು. ಬಟ್ ಅದ್ರಾಗ ಏನು ಇರ್ತಾವ, ಎಕ್ಸಾಮ್ ಬರೋಕ್ಕೆ ಹೋಗತ್ತೀವಿ, ಬಟ್ಟೆ ಏನೂ ಇರಲಿಲ್ಲ. ಸೊ ಅದ್ರ ಸಲುವಾಗಿ ಅದೆಲ್ಲ ಮಾಡಿ ಅಲ್ಲಿ ವೇಟ್ ಮಾಡಕತ್ತಿತ್ತು. ಫೈನಲಿ ಟ್ರೈನ್ ಬಂತು, ನಾವೆಲ್ಲ ಹತ್ಕೊಂಡ್ವಿ. ಹತ್ಕೊಂಬದಾಗಣ ಸೀಟ್ಸ್ ಎಲ್ಲ ಬಡ್ದಾಡಕತ್ತಿದ್ವಿ. ಅವ್ನಿಗೆ ಸೀಟ್ ಸಿಕ್ತು. ಅವ್ನಿಗೆ ಸೀಟ್ ಸಿಕ್ಕ್ಯದಂತ ತಿಳ್ಕೊಂಡು ನಾವು ಹೊಟ್ಟೆ ಕಿಚ್ಚು ಪಡಕ್ಕೆ ಬರೋಂಗಿಲ್ಲ. ಸೊ ಅದ್ರ ಸಲುವಾಗಿ ನಾವು ವೇಟ್ ಮಾಡ್ಕೊತಾ ಪೋಸ್ ಕೊಡ್ಕೊತ ನಿಂತಿದ್ವಿ. ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ನೋಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು. ಫೈನಲಿ ನಾವು ಇವಾಗ ಡೆಲ್ಲಿಗೆ ರೀಚ್ ಆಗಿವಿ. ನೋಡಕ್ಕೆ ಮಾತ್ರ ಹಳ್ಳಿ ಇದ್ದಂಗೆ ಅದ, ಬಟ್ ಹೆಸರು ನೋಡ್ರು ಫುಲ್ ಡೆಲ್ಲಿ ನಮ್ಮ ರಾಜಧಾನಿ ಅಂತೀವಿ. ಇಲ್ಲಿನ ಬಿಲ್ಡಿಂಗ್ ನೋಡ್ರಿ ಗೊತ್ತಾಗ್ತದ ಹೆಂಗದ ಬಂದು. ಇಲ್ಲೊಂದು ನ್ಯೂ ಗುಪ್ತಾ ಗೆಸ್ಟ್ ಹೌಸ್ ಇಲ್ಲಿಗೆ ಬಂದೀವಿ. ಆಗತ್ತದ ಇಲ್ಲಿಂದ ಸಿಸ್ಟಮ್ ಹೆಂಗದ ಯಾಕೋ ನಿಜ ಹೇಳಕತ್ತೀನಿ. ಇವಾಗ ನಮ್ಮ ಡೆಲ್ಲಿ ಒಳಗೆ ನಾವು ಅನುಭವಿಸೋ ಕಷ್ಟ ನಿಮಗೆಲ್ಲ ಹಂಚ್ಕೊಳತ್ತೀನಿ ಕೇಳ್ರಿ. ಇಲ್ಲಿವರೆಗೆ ಆಲ್ಮೋಸ್ಟ್ ಅಲ್ಲಿ ಒಂದು 10 ಹೋಟೆಲ್ರ ಓಡಾಡಿರ್ಬೋದು. ಬಟ್ ಯಾವುದನ್ನು 2000 ಕೆಳಗಿಲ್ಲ. ಓನ್ಲಿ 1 ನೈಟ್ ಮಲ್ಕೊಳ್ಳೋಕ್ಕೆ 2000 ಅಂತ ಪರ್ ಹೆಡ್ ಲೆಕ್ಕ ಹಾಕ್ರಿ ಯಾವ ಮಟ್ಟಕ್ಕೆ ಐತಿ. ಸೊ ಹಿಂಗೆ ಕಷ್ಟ ತೊಗೊಂಡೆಲ್ಲ ನಿಮಗೆ ವಿಡಿಯೋ ಮಾಡಾಕತ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವೆಲ್ಲ ಹಳ್ಳಿದಾಗ ಅಷ್ಟೇ ಕಾಣ್ತಾ ಅನ್ಕೊಂಡಿದ್ದೆ, ಡೆಲ್ಲಿನಲ್ಲೂ ಐತಿ. ನಮ್ಮ ಹಳ್ಳಿ ಒಳಗೆ ಇದ್ರಗಿಂತ ಚಲೋ ಅದಾವಲ್ಲೇ ಏರಿಯಾಗಳು. ಇಷ್ಟೆಲ್ಲ ತಿರುಗಾಡ್ಮೇಲೆ ಒಬ್ಬ ಆಟೋದನಿಗೆ ಹಿಡಿದು ಡೀಟೇಲ್ಸ್ ಎಲ್ಲ ತೊಗೊಂಡ್ವಿ. ಡೆಲ್ಲಿಯಲ್ಲಿ ನೀರಿನ ಬರ, ನೀರು ಕುಡಿಯುತ್ತಿರುವ ಅಭಿಮಾನಿಗಳಾಗ ನಿಂದು ಹಾಟ್ಸ್ಪಾಟ್ ನಿಂದೆ ಮೇನ್ ಸೋರ್ಸ್ ಅದನ್ನ ರಿಚಾರ್ಜ್ ಮಾಡ್ಕೊಟ್ಟಿದ್ದಾರೆ. ಅವ ಬರೀ ವಿಡಿಯೋ ಮಾಡಿದ್ರೆ ಆಡ್ಸೋದ ಅವ್ನಿಗೆ ಸಂಟ ಹಾಟ್ಸ್ಪಾಟ್ ಆನ್ ಮಾಡೋಲ್ಲ ಹೊಡೆ ಅಲ್ಲ. ಇಂಥ ದೇವ್ರಂತ ಮನುಷ್ಯ ಸಿಗಲ್ಲ, ಪುಣ್ಯ ಮಾಡಿರ್ಬೇಕು. ನಾನು ವಿಡಿಯೋ ಮಾಡ್ಲತ್ತೀನಿ. ಈಗ 50 ರೂಪಾಯಿ 5 ಕಿಲೋಮೀಟರ್ 50 ರೂಪಾಯಿ ತೊಗೊಳೋದ್ರೆ 10 ರೂಪಾಯಿ ತೊಗೋತಾರೆ. 10 ರೂಪಾಯಿ 1 ಕಿಲೋಮೀಟರ್ ಐತಿ. ದೊಡ್ಡ ಸಿಟಿ ಐತೆ, 150 ರೂಪಾಯಿ ಅಪ್ಪ. ಅದು ಅವನ ಹಜಾರ್ ಒಳಗೆ ಹೊಂಟದಲ್ಲ, ಅದು ಮೆಟ್ರೋ ಸ್ಟೇಷನ್ ಇದಾರೆ. ಹೇಗಪ್ಪ ಬಳ್ಳ ಕರ್ನಾಟಕ. ಫಾತಿಮಾ ಹೋಟೆಲ್ ಅದು ಬಡಿತದ ನೋಡು. ನಾನು ಹೊಡಿದೆ. ಇದ್ರ ಡೇಟ್ ಅದ ಗೊತ್ತಾ? ಗಳಿಕೆ ಆರಾಮ್ಸೆ ಇವರಿಗೆ. ಆಟೋ ಡ್ರೈವರ್ಗಳಿಗೆ ಹಿಡ್ಕೊಂಡಿರ್ತಾರಂತ ಇದು ನಮ್ಮ ಲಾಡ್ಜ್. ಸಾರಿ ಇವ್ ನಾಳೆ ನೀನಿಗೆ ಕೆಳಗೆ ರೂಮ್ ನಮ್ದದ ಅನ್ಕೊಂಡು ಬೇರೆ ರೂಮಿಗೆ ತಟ್ಟಿ ಬಿಡಕತ್ತಾನ. ಅಲ್ಲಿದ್ದು ಮನುಷ್ಯ ಬೈಯಕತ್ತಾರ. ನಾನು ಇದ್ದೀನಿ ಗಾಯ. ರೂಮ್ ಹೆಂಗದ ತೋರಿಸ್ತೀನಿ ನಿಮಗೆಲ್ಲ. ಮಸ್ತದ ಅಲ್ಲಿ
ಇವ ಮಗ ಇವ ದೋಸ್ತ ಯಾರ ಮಗ ಅಂದ್ರೆ ದೋಸ್ತು ನೀನು ಅವನ ಆಫ್ಟರ್ 7-8 ತಿಂಗಳಾಗಣ ಫಸ್ಟ್ ಟೈಮ್ ಮನ್ಯಾಗ ಮಾಡಿರೋ ಅಡಿಗೆ ತಿನ್ನಕತ್ತೀವಿ. ಟೇಸ್ಟ್ ಹೆಂಗಂತ ನೋಡೋಣ. ಫ್ಯಾಂಟಾಸ್ಟಿಕ್. ಮಾಡಿರೋ ವ್ಯಕ್ತಿಗೆ ತೋರಿಸ್ತೀನಿ ನೋಡಿ. ಹೊಡಿ ಕೈ ಹೊಡಿ ಆಯ್. ಡೆಲ್ಲಿಯಲ್ಲಿ ಓಡಾಡುತ್ತಿರುವಂತಹ ಸನ್ನಿವೇಶ ನೈಟ್ ಹೊತ್ತಿನಲ್ಲಿ ನೋಡ್ರಿ ಇಲ್ಲಿ ಹಂಗೈತಿ ವ್ಯೂ. ಜಾಮಾ ಮಸ್ಜಿದ್, ಇದು ಜಾಮಾ ಮಸ್ಜಿದ್. ಜಾಮಾ ಮಸ್ಜಿದಾ? ಸ್ಪೆಷಲ್ ಚಿಕನ್. ಭಾಳ ದಿನ ಆಗೋಣ ಚಿಕನ್ ರಿಯಲ್ ಆಗಿ ನೋಡಕತ್ತೀವಿ. ಒಂದ್ರಗಿಂತ ಒಂದ್ರ ಟೇಸ್ಟ್ ಸ್ಮೆಲ್ ಪೂರ ಹೆಂಗೆ ಹೊಂಟೈತೆ ಅಂತಂದ್ರೆ ಎಲ್ಲನೇ ಏನು ಕುಂತು ತಿನ್ಬಿಡ್ಲೇನೋ ಅಂತ. ಬಟ್ ಏನು ಮಾಡಲಿ, ಎಲ್ಲರ ಒಂದು ಇಲ್ಲಿ ನೋಡ್ರಿ, ಇಲ್ಲಿ ಸ್ಪೆಷಲ್ ಇವೆಲ್ಲ. ಓ ಮೈ ಗಾಡ್, ಏನಿದು ಪೂರ ಸ್ವೀಟ್ಸ್ದೇ ಅದಲ್ಲ. 24x7 ಅವರ್ಸ್ ಯಾವಾಗ ನೋಡಿದ್ರು ಟ್ರಾಫಿಕ್ ಇರ್ತದೆ ಅಂತ ನೋಡ್ರಿ ಈ ಜಾಗದಾಗ. ಡೆಲ್ಲಿ ಫಸ್ಟ್ ಟೈಮ್ ನೋಡಕತ್ತೀವಿ. ಫಸ್ಟ್ ಟೈಮ್ ಪೂರ ಎಕ್ಸ್ಪೀರಿಯನ್ಸ್ ಹೆಂಗಾಗತ್ತಂತಂದ್ರೆ ಫುಲ್ ಇನ್ನೊಂದು ಸಲ ಯಾವತ್ತು ಎಂಟ್ರಿ ಕೊಡಬಾರ್ದೇನೋ ಹಂಗೆ ಫೀಲ್ ಆಗತ್ತದ. ಸೊ ಒನ್ ಡೇ ಕಂಪ್ಲೀಟ್ಲಿ ಇದ್ದು ಫೀಲ್ ಮಾಡಿಕೊಂಡು ಲಾಸ್ಟಿನ ಫೀಡ್ಬ್ಯಾಕ್ ಹೇಳ್ತೀನಿ ಇಲ್ಲಿ ಹೆಂಗಿದೆ ಅಂತ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಡೆಲ್ಲಿ ಬಂದಲ್ಲ, ಹೋಟೆಲ್ಗೆ ಹೋಗಿ ಫಸ್ಟ್ ಟೈಮ್ ಊಟ ಮಾಡೋದಿದೆ. ಏನೇನು ಆರ್ಡರ್ ಮಾಡಿ ಅಂತ ಎಲ್ಲ ಟಿಪ್ಲಾಗಿ ಹೇಳ್ತಿದ್ದೇವೆ. ಒಂದು ಚಿಕನ್ ಕುರ್ಮಾ ಮತ್ತು ರುಮಾಲಿ ರೋಟಿ, ಅದ್ರ ಜೊತೆ ಒಂದು ಚಿಕನ್ ಫುಲ್ ಚಿಕನ್ ಬಾಡಿ ತೊಗೊಂಡಿವಿ. ಸೊ ಅದು ಹೆಂಗೆ ಟೇಸ್ಟ್ ಇರ್ತದೆ ಅಂತ ಟೇಸ್ಟ್ ಮಾಡಿ ಇಲ್ಲಿಂದ ಟೇಸ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಫುಲ್ ವಿಡಿಯೋ ಕಂಟಿನ್ಯೂ ನೋಡಿ. ಕಟ್ ಮಾಡಿ. ನಾ ಹೇಳ್ದಂಗೆ ಈ ಕಡೆ ಚಿಕನ್ ಕುರ್ಮಾನು ಬಂತು, ರುಮಾಲಿ ರೋಟಿನೂ ಬಂತು, ಪ್ಲೇಟ್ನೂ ಬಂದೈತಿ. ಇವಾಗ ಉಳಿದಿದ್ದು ಚಿಕನ್ ಬಾಡಿ ಬರೋದು. ಸೊ ಚಿಕನ್ ಬಾಡಿ ಸಲ ವೇಟ್ ಮಾಡಕತ್ತೀವಿ. ನಾನು ಇದ್ರ ಬಗ್ಗೆ ಎಲ್ಲ ಹೇಳುವಾಗ ಯಾವ ಬೋಳಿ ಮಗ ನಗ್ತಾ ನೋಡು, ಆ ಬೋಳಿ ಮಗನೇ ಇವ ಎಲ್ಲಕ್ಕ ಸಪೋರ್ಟ್ ಮಾಡ್ತಾನ. ಬಟ್ ಒಳಗೆ ನಗ್ತಾನೆ. ಇಂಥದ್ದು ಇರಬೇಕಲ್ಲ. ಇವ ಎಲ್ಲರಿಗೂ ತೋರಿಸ್ಕೊಂಡು ಆಗ್ತಾನೆ. ಬಟ್ ನನಗೇನು ಫರಕ್ ಬೀಳಂಗಿಲ್ಲ. ಹೇಳಕತ್ತೀನಲ್ಲ, ನನಗೇನು ಫರಕ್ ಬೀಳಂಗಿಲ್ಲ. ಅಷ್ಟೇ ಅನ್ಕೋ. ಜ್ಯೂಸ್ ಕುಡಿತ್ಯಾ? ನಾವು ಕಾಯುತ್ತಿರುವಂಥ ಚೀಸ್ ಬಂತು. ಇದೇ ಅದು ಅದ ಊಟ ಆಗೋಣ ಬಂದೈತಿ. ಬಟ್ ಬಿಡಕ್ಕೆ ಬರೋಂಗಿಲ್ಲ. ಹೆಂಗೆ ತಿನ್ನಕತ್ತವಣ ರಾಕ್ಷಸ. ಹೀಗಿದೆಲ್ಲ ಮುಗಿದೋಗೈತಿ. ತಿಂತ 10 ರೊಟ್ಟಿ ತಿಂದ. ಇವನು 7 ರೊಟ್ಟಿ ತಿಂದ. ನಾ ತಿನ್ನೋದೇ 2. ಬಟ್ ಅದ್ರ ಮ್ಯಾಲೆ ಇನ್ನೂ ಸ್ಪೆಷಲ್ ಆಗಿರ್ಬೇಕು ಅಂದ್ಕೊಂಡು ಸ್ಪ್ರೈಟನ್ನು ಆರ್ಡ್ರ್ ಮಾಡಿದಂಥ ಮಹಾ ಪುತ್ರ ಇವ ಕಾಣಕತ್ತಾನ. ಇವನ ಹೆಸರು ರುದ್ರ. ಇವ್ರ ಮನ್ಯಾಗ ಏನು ಭೀ ಮಾಡು ಮಗ, ಊಟ ಮಾಡ್ದನ ಮರಿಲಕ್ಕೆ ಹೋಗ್ಬೇಡ ಮಗ ಅಂತ ಹೇಳಿ ಕಳ್ಸ್ಯಾರೇನೋ. ಊಟ ಮಾಡ್ಬೇಕು ಮಾತ್ರ ನಾಚಾಗಿಲ್ಲ ನೋಡು. ಹೆಂಗೆ ತಿಂತಿ ಮಗ? ಇಡ್ತಾನ ನಮ್ದು ತಿನ್ನೋದು ಹೇಳೋಣ. ಇವತ್ತು ತಿನ್ನೋದು ನೋಡ್ರಿ ಮಗದೀರ ಆಗ ನೋಡ್ತಿಲ್ಲ. ಆಗ ಸಾತ್ ನೀವು ಲೆಗ್ ಪೀಸೋದು ಹೋತಮ್ಮ ಮಮ್ಮ ಕೈಯಲ್ಲ ನೋಡ್ರಿ ಪಾಪ. ಸಂಬೈತ್ ಮನುಷ್ಯ ಮುಂದೆ ಕುಟ್ರಿಸ್ಕೊಂಡು ಯಾವ ತಿನ್ನತನ ನೋಡ್ರಿ. ಇದು ನೋಡ್ರಿ, ಇದು ಚಪಾತಿ ಎತ್ತಗ ಬಡ್ಡೆಗೆ ತೂತ್ ಬಿದ್ದಾವ ಮಗ.
ನೋಡ್ರಿ ಬಡ್ಡಾಗ ದೋಸೆ ಆಗ್ಯದ ಮ್ಯಾಲ ಪುರಿ ರೊಟ್ಟಿ ತರಿಸಿ ಬಡ್ಡಾಗ ದೋಸೆ ಆಗ್ಯದ ಮ್ಯಾಲ ಪುರಿ ಆಗ್ಯದ ಈಗ ಎಲ್ಲ ಕ್ರೀಮ್ ಚಿಕನ್ ಬೇರೆ, ಈ ಡೆಲ್ಲಿ ಒಳಗೆ ತಿನ್ನೋ ಚಿಕನ್ ಬೇರೆ. ಯಾಕಂದ್ರೆ ನಾ ಹೇಳಿ ಎಲ್ಲ ಕಡೆ ಸಸ್ತದ ಇಲ್ಲ ಕುಂಟಾಡ ರೇಟ್ ಅದ. ಎಲ್ಲ ತಿನ್ನೋದ ಅಣ್ಣ. ಇವಾಗ ಹೊರಗೆ ಬಂದ್ವಿ ನಾವು. ಬಿಲ್ ಹತ್ತ ಇಷ್ಟ ಒಂದು 2,500-3,000 ಸಾವಿರ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಕಮ್ಮಿ ಬಂದೈತಿ. ಅಂದರೆ ಒಂದು 2,000 ಒಳಗೆ ಇಷ್ಟೊಂದು ತಿಂದು ಮಜಾ ಮಾಡಿ ಮತ್ತು ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತೈತಿ. ಸೊ ನಿಮಗೂ ಬೇಕಾದರೆ ಇಲ್ಲಿ ಬಂದು ತಿನ್ಬೋದು. ಓಕೆ ಬಾಯ್ ಬಮ್ಮ.